ಇನ್ನು ಬೀದರ್ ಜಿಲ್ಲಾಸ್ಪತ್ರೆಯಲ್ಲಿ ಕಂತೆ ಕಂತೆ ನೋಟು ಪತ್ತೆಯಾಗಿದೆ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಇದು ಪತ್ತೆಯಾಗಿದೆ. 1 ಲಕ್ಷ ನಗದು, 1 ಲಕ್ಷ ಹಣದ ಚೆಕ್ ಪತ್ತೆಯಾಗಿದೆ. ಲ್ಯಾಬ್ ಟೆಕ್ನಿಷಿಯನ್ ಸಂಜು ಕುಮಾರ್ ಬಳಿ ಪತ್ತೆಯಾಗಿರುವಂತಹ ಹಣ ಇದೆ. ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆ ಮೇಲೆ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಂಜು ವೈದ್ಯಾಧಿಕಾರಿಗಳಿಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಈ ಸಂದರ್ಭದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ ಹೆಂಗೆ ಬಂತು, ಅದು ಇಷ್ಟು ಮಟ್ಟಿಗೆ 1 ಲಕ್ಷ ಕ್ಯಾಶ್ ಸಿಗುತ್ತೆ, ಜೊತೆಗೆ 1 ಲಕ್ಷದ ಚೆಕ್ ಕೂಡ ಸಿಗುತ್ತೆ ಅಂತ ಹೇಳಿದ್ರೆ ಏನರ್ಥ ಇದು? ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ ಹೇಗೆ ಬಂತು ಅಂತ ಹೇಳಿ ವೈದ್ಯಾಧಿಕಾರಿಗೆ ಕ್ಲಾಸ್ ತೊಗೊಂಡಿದ್ದಾರೆ. ಲ್ಯಾಬ್ ಟೆಕ್ನಿಷಿಯನ್ ಬಳಿ ಹಣ ಹೇಗೆ ಬಂತು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಹಣದ ಮಾಹಿತಿ ಕೇಳಿದಾಗ ತಡಬಡಾಯಿಸಿದಾನೆ ಲ್ಯಾಬ್ ಟೆಕ್ನಿಷಿಯನ್. ಪತ್ತೆಯಾದ ಹಣವನ್ನು ಜಪ್ತಿ ಮಾಡಿ ಈಗ ಸುಮೋಟೋ ಕೇಸ್ಗೆ ಸೂಚನೆ ಕೊಟ್ಟಿದ್ದಾರೆ. ಸುಮೋಟೋ ಕೇಸ್ ದಾಖಲು ಮಾಡಿಕೊಳ್ಳುವಂತೆ ಬಿ ವೀರಪ್ಪ ಅವರು ಸೂಚಿಸಿದ್ದಾರೆ. ಅಮ್ಮ, ಕುಡಿಯೋ ನೀರು ಎಲ್ಲಿದೆ? ಎಲ್ಲಿಂದ ತರ್ತಾ ಇದ್ರಿ? ಈ ಮಾಡಿಲ್ವಾ ನೀರು? ಎಲ್ಲೂ ಇಲ್ಲ, ಕೆಳಗಡೆ ಒಂದೇ ಎಲ್ಲೂ ಇಲ್ಲ, ಯಾವ ಫ್ಲೋರ್ ಇಲ್ಲ ಎಕ್ಸೆಪ್ಟ್ ಗ್ರೌಂಡ್ ಫ್ಲೋರ್. ಗ್ರೌಂಡ್ ಫ್ಲೋರ್ ಎಷ್ಟು ಒಂದೇ ಒಂದಿರೋದು. 3 ಟೈಪ್ಸ್ ಆ ಬಿಲ್ಡಿಂಗ್ ಸರ್, ಈ ಬಿಲ್ಡಿಂಗ್ ಒಂದೇ ಎಂಟೈರ್ ಬಿಲ್ಡಿಂಗ್ಗೆ ಈಗ 1500 ಜನ ಬರ್ತಾರೆ ಡೈಲಿ. ಒಂದಿತ್ತು ಇಲ್ಲ ಆಗುತ್ತೆ. ಇದು ನೀವು ಮಲಗಲ್ಲ, ಅವ್ರು ಮನುಷ್ಯನಲ್ವಾ? ಅದು ನೋಡೋದು ಫುಲ್ ಅಲ್ಲಿ ತಗೊಳ ಇಲ್ಲಿ ನೋಡಿ. ಇದು ಎರಡು ಹಂಚ್ಕೊಳ್ತೀರಾ ಅಂದ್ರೆ ಈ ಬೆಡ್ ಗಿಟ್ ಕೆಲವು ಕೊಡಲ್ಲ ನೀವು. ಸೊ ಇವತ್ತು ಬೀದರ್ನ ಜಿಲ್ಲಾಸ್ಪತ್ರೆ ಬಿಮ್ಸ್ಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಅಂದರೆ ಉಪಲೋಕಾಯುಕ್ತರು ಕೆಲವೊಂದಷ್ಟು ಅಲ್ಲಿರುವಂತಹ ಕುಂದುಕೊರತೆಗಳನ್ನು ಗಮನಕ್ಕೆ ತೆಗೆದುಕೊಂಡ್ರು. ನೋಡಿ, ಅಲ್ಲಿ ಒಂದು ಹಣ ಸಿಕ್ಕಿರುವಂಥದ್ದು ಇದು ಒಂದು ಕಡೆ. ಈ ಹಣ ಹೇಗೆ ಬಂತು ಅನ್ನುವಂಥದ್ರ ಬಗ್ಗೆ ಅದ್ರ ಬಗ್ಗೆ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಪರಿಶೀಲನೆ ಮಾಡಿ ಅನ್ನುವಂಥದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಅವರು ಆಸ್ಪತ್ರೆ ರೌಂಡ್ಸ್ ಹಾಕಿದಾಗ ಕೆಲವೊಂದಷ್ಟು ಪ್ರಮುಖ ವಿಚಾರಗಳನ್ನು ಗಮನಿಸಿದ್ರು. ಒಂದು, ನೀರಿಲ್ಲ. ಇಡೀ ದೊಡ್ಡ ಬಿಲ್ಡಿಂಗ್ನಲ್ಲಿ ಬರೀ ಒಂದು ಕಡೆ ಗ್ರೌಂಡ್ ಫ್ಲೋರ್ನಲ್ಲಿ ನೀರಿಟ್ಟಿದ್ದೀರಿ, ಅದ್ರ ಬಿಟ್ಟರೆ ಬೇರೆ ಎಲ್ಲೂ ಕೂಡ ನೀರಿಲ್ಲ. ಜೊತೆಗೆ ಆ ಬೆಡ್ನ ವ್ಯವಸ್ಥೆ ಸರಿ ಇಲ್ಲ. ನೀವೇ ಮಲಗಕ್ಕಾಗಲ್ಲ, ಇಲ್ಲಿ ಪೇಷಂಟ್ಸ್ ಮಲಗಕ್ಕಾಗತ್ತಾ ಅನ್ನುವಂಥದ್ರ ಬಗ್ಗೆ ತರಾಟೆಗೆ ತೆಗೆದುಕೊಂಡ್ರು. ನಾವು ಪ್ರತಿನಿಧಿ ಸುರೇಶ್ ಅವರಿಂದ ಹೆಚ್ಚಿನ ಮಾಹಿತಿ ಪಡೆಯೋಣ. ಸುರೇಶ್, ಇವತ್ತು ಉಪಲೋಕಾಯುಕ್ತರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಏನೇನಾಯಿತು ಸಿಚುವೇಶನ್? ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಸರಿಪಡಿಸುವಂಥ ಒಂದು ಭರವಸೆ ಇದೆಯಾ? ಯಾಕಂದ್ರೆ ನಾವು ಕೂಡ ಈಗ ನೋಡಿರ್ತೀವಿ, ನ್ಯಾಯಮೂರ್ತಿಗಳು ಬಂದರು, ಅವ್ರು ಹೋದ್ರು, ಸರಿ ಇಲ್ಲ ಇಲ್ಲಿ ವ್ಯವಸ್ಥೆ ಅಂತ ಹೇಳೋದ್ಮೇಲೂ ಕೂಡ ಅದು ಸರಿ ಆಗೋದಿಲ್ಲ, ಹಾಗೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಬಟ್ ಅಟ್ಲೀಸ್ಟ್ ಈ ಸರಿ ಸರಿಯಾಗುವಂಥ ಒಂದು ಭರವಸೆಗಳಿದೆಯಾ? ಖಂಡಿತವಾಗ್ಲೂ ಹೇಮಾನ್, ಏನಂತಂದ್ರೆ ಮುಂಜಾನೆಯಿಂದನೂ ಕೂಡ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಮುಂಜಾನೆಯಿಂದನೂ ಕೂಡ ಇಡೀ ಬೀದರ್ ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಿರ್ಬೋದು, ಕಚೇರಿಗಳಿರ್ಬೋದು, ಬೇರೆ ಬೇರೆ ಸ್ಥಳಗಳು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ. ಈಗಷ್ಟೇ ಕೂಡ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೂ ಕೂಡ ಭೇಟಿ ಕೊಟ್ಟು ಅಲ್ಲಿನ ಅವ್ಯವಸ್ಥೆ ಕಂಡು ಕೂಡ ಅಧಿಕಾರಿನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಅಲ್ಲಿ ರೋಗಿಗಳಿಗೆ ಕೊಟ್ಟಿರ್ತಕ್ಕಂಥ ಬೆಡ್ ಕೂಡ ಸರಿಯಾದಂತದ್ದಿಲ್ಲ, ದಿಂಬು ಕೂಡ ಸರಿಯಾಗಿಲ್ಲ, ಅವನು ಸರಿಯಾಗಿ ವಾಚು ಕೂಡ ಮಾಡಿಲ್ಲ. ಹೀಗಾಗಿ ಅಲ್ಲಿರ್ತಕ್ಕಂಥ ಬ್ರಿಮ್ಸ್ ನಿರ್ದೇಶಕರಿಗಿರ್ಬೋದು, ಬ್ರಿಮ್ಸ್ ನಿರ್ದೇಶಕ ಶಾಂತಲಾ ಕೌಜಿಲಿಗಿ ಮತ್ತು ಅದರ ಜೊತೆಗೆ MS ಬ್ಯಾಳಿ ಅಂತೇಳಿ ಶಸ್ತ್ರಚಿಕಿತ್ಸಕ ಇವರಿಗೂ ಕೂಡ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕೆಂದ್ರೆ ಜೈಲಲ್ಲೂ ಕೂಡ ಇಂಥ ಬೆಡ್ ಮತ್ತು ಬೆಡ್ಶೀಟ್ ಅನ್ನು ಕೂಡ ಕೊಡಲ್ಲ, ಆದ್ರೆ ಇಂಥ ರೋಗಿಗೆ ಇಂಥ ಬೆಡ್ಶೀಟ್ ಕೊಟ್ಟಿದೆ ಅಂತ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಕೂಡ ಬೇರೆ ಬೇರೆ ವಿಚಾರದಲ್ಲಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಈ ಲ್ಯಾಬ್ ಟೆಕ್ನಿಷಿಯನ್ ಬಳಿಗೆ ಕೂಡ ಅಲ್ಲಿ ಹೋಗಿರ್ತಾರೆ. ಈ ಲ್ಯಾಬ್ ಟೆಕ್ನಿಷಿಯನ್ ಬಳಿ ಸಂಜೀವ್ ಕುಮಾರ್ ಅಂತ ಹೇಳಿ ಹೋಗಿರ್ತಾರೆ. ಅಲ್ಲಿಯೂ ಕೂಡ 1 ಲಕ್ಷ ಹಣ ಮತ್ತು 1 ಲಕ್ಷ ರೂಪಾಯಿ ಚೆಕ್ ಕೂಡ ಸಿಕ್ಕಿರ್ತಕ್ಕಂಥದ್ದು. ಇದು ಸಹಜವಾಗಿ ಉಪಲೋಕಾಯುಕ್ತರ ಕೆಂದನಿಗೂ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಬಳಿ ಸುಮಾರು 1 ಲಕ್ಷ ಹಣ ಮತ್ತು 1 ಲಕ್ಷ ರೂಪಾಯಿ ಚೆಕ್ ಸಿಗೋದಾದ್ರೂ ಯಾಕೆ ಅನ್ನೋ ಒಂದು ಆಕ್ರೋಶನ ಕೂಡ ಸಾಕಷ್ಟು ವ್ಯಕ್ತಪಡಿಸಿದ್ರು. ನೀವೇನಾದ್ರೂ ಲಂಚದ ಹಣನ ಇಲ್ಲಿ ಇಟ್ಕೊಂಡಿದ್ದೀರಿ ಅಂತನೂ ಕೂಡ ಸಾಕಷ್ಟು ಅಲ್ಲಿ ಇರ್ತಕ್ಕಂಥ ವೈದ್ಯರಿಗೆ, ವೈದ್ಯಾಧಿಕಾರಿಗಳಿಗೆ, ಲ್ಯಾಬ್ ಟೆಕ್ನಿಷಿಯನ್ ಕೂಡ ಸಾಕಷ್ಟು ಅವಾಜನ್ನು ಕೂಡ ಹಾಕಿರುವಂತದ್ದು. ಹೀಗಾಗಿ ಅವರು ಈ ಹಣ ಎಲ್ಲಿಂದ ಬಂತು, ಈ ಚೆಕ್ ಎಲ್ಲಿಂದ ಬಂತು ಅಂತನೂ ಕೂಡ ಅಲ್ಲಿರ್ತಕ್ಕಂಥ ಲ್ಯಾಬ್ ಟೆಕ್ನಿಷಿಯನ್ ಕೇಳಿದ್ರು ಕೂಡ ಅವರು ಕೂಡ ಸರಿಯಾದಂತ ಉತ್ತರನೂ ಕೂಡ ಅಲ್ಲಿ ಬರಲಿಲ್ಲ. ಹೀಗಾಗಿ ಸಹಜವಾಗಿ ಆಕ್ರೋಶವನ್ನ ಉಪಲೋಕಾಯುಕ್ತರು ಅವ್ರ ಮೇಲೆ ಸುಮೋಟೋ
ಕೇಸನ್ನ ದಾಖಲು ಮಾಡಿ ತನಿಖೆನ ಮಾಡಿ ಅಂತಾನೂ ಕೂಡ ಸೂಚನೆನೂ ಕೂಡ ಕೊಟ್ಟಿರ್ತಕ್ಕಂಥದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಸುರೇಶ್.